ಸದ್ಯದ ಸ್ಥಿತಿಯಲ್ಲಿ ಬೀದರ್ನ ತಹಸೀಲ್ ಕಚೇರಿ ಬಿಲ್ಡಿಂಗ್ ಮೇಲ್ಗಡೆ ಇದು ಇವಾಗ ಇರ್ತಕ್ಕಂಥದ್ದು ಬೇಸಿಗೆ ಕಾಲ. ಬೀದರ್ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಶಿಲ್ಪಾ ಶರ್ಮಾ ಅವರು ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ, ಆದೇಶ ಕೊಟ್ಟಿದ್ದಾರೆ ಎಲ್ಲ ಅಧಿಕಾರಿಗಳಿಗೆ. ಸಾರ್ವಜನಿಕರಿಗೆ ಕುಡಿಯಲು ನೀರಿನ ತೊಂದರೆ ಆಗಬಾರ್ದು ಅಂಥೇಳಿ ಖಡಕ್ ಆದೇಶ ನೀಡಿದ್ದಾರೆ. ಆದರೆ ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಕವಡಿ ಕಿಮ್ಮತ್ತು ನೀಡದ ಬೀದರ್ ತಹಸೀಲ್ ಅಧಿಕಾರಿ ರವೀಂದ್ರ ದಾಮ ಅವರು ಯಾಕೆ ಅಂದಾಗ ತಾವು ನೋಡ್ತಾ ಇರ್ಬೋದು, ಈ ಒಂದು ಈ ಸಿಂಟೆಕ್ಸ್ ಇಂದ ಕನೆಕ್ಷನ್ ಇದೆ ಕೆಳಗಡೆ ಸಾರ್ವಜನಿಕರು ಕೊಡ್ತಕ್ಕಂಥ ನೀರಿಗೆ. ಇದು ನೋಡಬಹುದು, ಇಂಥ ನೀರು ಸಾರ್ವಜನಿಕರು ಉಪಯೋಗಿಸಬೇಕು. ಈ ಒಂದು ತಾಲೂಕು ಕಚೇರಿ ಅವಸ್ಥೆ ಈ ರೀತಿ ಇದ್ದಾಗ ಹಳ್ಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಗಳ ವ್ಯವಸ್ಥೆ ಯಾವ ರೀತಿ ಇರಬಹುದು ಅಂತಕ್ಕಂಥದ್ದನ್ನ ಊಹೆ ಮಾಡಬಹುದು. ಇಂಥ ನೀರನ್ನೇ ತಹಸೀಲ್ದಾರ್ ರವೀಂದ್ರ ದಾಮ ಅವರು ಸಾರ್ವಜನಿಕರಿಗೆ ಕುಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿಂದ ನೀರಿನ ಕನೆಕ್ಷನ್ ಇದು ಯಾವುದೇ ಕ್ಯಾಪ್ ಇರಲಾರ್ದೆ ಓಪನ್ ಇಟ್ಟಿರ್ತಕ್ಕಂಥ ಸಿಂಟೆಕ್ಸ್ಗಳು. ಈ ಸಿಂಟೆಕ್ಸ್ ಯಾವ ರೀತಿ ಹೊಲಸಾಗಿದೆ ನೀರು, ಇಂಥ ನೀರುಗಳೇ ಸಾರ್ವಜನಿಕರಿಗೆ ಕುಡಿಯಲು ಕೊಡ್ತಕ್ಕಂಥ ಬೀದರ್ ತಹಸೀಲ್ದಾರ್ ಅವರು ನೋಡಬಹುದು ವ್ಯವಸ್ಥೆ. ಇಂಥ ನಡು ಬಿಸಿಲಲ್ಲಿ ಸಾರ್ವಜನಿಕರು ನೀರು ಖರೀದಿ ಮಾಡಬೇಕಾಯ್ತು ಅಂತಂದ್ರೆ 20 ರೂಪಾಯಿ ಲೀಟರ್ ಖರೀದಿ ಮಾಡಿ ಕುಡಿತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿದೆ. ರೈತರು ಈ ಒಂದು ತಹಸೀಲ್ ಕಚೇರಿಗೆ ಬಂದಾಗ ನೀರು ಖರೀದಿ ಮಾಡಿ ಕುಡಿಬೇಕು ಅಂತಕ್ಕಂಥ ವ್ಯವಸ್ಥೆ ಇಲ್ಲಿ ನಿರ್ಮಾಣ ಆಗಿದೆ. ಇಲ್ಲಿ ನೋಡಬಹುದು, ಈ ಸಿಂಟೆಕ್ಸ್ ಇಂದ ಕನೆಕ್ಷನ್ ಬಾಟಲ್ ಬಾಟಲ್ ಇದು ನೋಡಬಹುದು, ಇದು ಕನೆಕ್ಷನ್ ಸಿಂಟೆಕ್ಸ್. ಇದು ನಮ್ಮ ತಹಸೀಲ್ದಾರ್ ಅವರು ಹೊಸ ಸಿಸ್ಟಮ್ ಮಾಡ್ಯಾರ. ಇದು ಇದರಿಂದ ಫಿಲ್ಟರ್ ಆಗಪ್ಲೆ ಕಾಣಿಸ್ತಾವ ನೀರು. ಇಲ್ಲಿ ಇದು ನೋಡಬಹುದು, ಓಪನ್ ಟ್ಯಾಪ್ ಇದೆ. ಇದು ಇಲ್ಲಿಂದ ಬಂದ್ಬಿಟ್ಟು ಈ ಕನೆಕ್ಷನ್ ಅಲ್ಲಿ ಕೆಳಗಡೆ ಕುಡಿತಕ್ಕಂಥ ನೀರಿನ ವ್ಯವಸ್ಥೆ ಇದೆ. ಕುಡಿಯೋ ನೀರು ಅಂತ ಹೇಳಿ ಅದು ಶೆಡ್ ಕಾಣಿಸ್ತದೆ. ಶೆಡ್ಡಿನ ಕೆಳಗಡೆ ನಲ್ಲಿನ ವ್ಯವಸ್ಥೆ ಮಾಡಲಾಗಿದೆ. ನಾನು ತೋರಿಸ್ತೀನಿ. ನಾಯಿ ಬಿ ಸುಕೂನ್ ಸರಿ ಮಾಡ್ಕೊಂಡದ ನೋಡ್ರಿ ತಹಸೀಲ್ ಕಚೇರಿ. ನಿಂದ ಇದು ಮ್ಯಾಲಿಂದ ಬಂದಿನ್ರಿ ಸರ್. ಅವು ಕುಡಿಯೋ ನೀರ ಕೈ ತೊಳ್ಕೊಂಡ್ ಬಂದಿರ್ರಿ. ಅವು ಕುಡಿಯವ್ರಿ, ಇವು ಕೈ ತೊಳ್ಕೊಳಕ್. ಕುಡಿಯೋ ನೀರು ಅಂತ ಇಲ್ಲಿ ನಲ್ಲಿ ಯಾವ್ದು ಚಾಲು ಆಗ್ತಾ ಇಲ್ಲ. ರವೀಂದ್ರ ದಾಮ ಸರ್ ಅವ್ರ ತಹಸೀಲ್ದಾರ್ ಅವ್ರ ಕಚೇರಿಯಲ್ಲಿ ಸಾರ್ವಜನಿಕರು ಯಾವ ನೀರು ಕುಡಿಬೇಕು ಅಂತದೇ ಗೊತ್ತಾಗ್ತಾ ಇಲ್ಲ. ಇವರು ಫಿಲ್ಟರ್ ನೀರು, ಬಿಸ್ಲೇರಿ ನೀರು ತಂದು ಕುಡಿತಾರೆ ಅಧಿಕಾರಿಗಳು. ಇಲ್ಲಿ ಬಂದಿರ್ತಕ್ಕಂಥ ಸಾರ್ವಜನಿಕರು ಯಾವ ನೀರು ಕುಡಿಬೇಕು ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ನೋಡ್ಬೋದು, ಈಗ ನಾನು ಈಗಾಗಲೇ ಮೇಲ್ಗಡೆ ತೋರಿಸಿರ್ತಕ್ಕಂಥ ಸಿಂಟೆಕ್ಸ್ ಯಾವ ರೀತಿ ಹೊಲಸಾಗಿದೆ, ಹಾಸ್ಗಟ್ಟಿದೆ. ಆ ನೀರನ್ನೇ ಯಾರೋ ತಪ್ಪಿ ಕುಡ್ದರ ಏನಾಗ್ಬೋದು, ಈ ನೀರು ಬರ್ತಾ ಇದೆ ಇಲ್ಲ ಅಂತಿಲ್ಲ. ಆ ಹೊಲಸಾಗಿರ್ತಕ್ಕಂಥ ಸಿಂಟೆಕ್ಸ್ ನಿಂದ ನೇರವಾಗಿ ಕನೆಕ್ಷನ್ ಇದೆ.
ಇಂಥ ನೀರನ್ನೇ ಕುಡಿಬೇಕು ಸಾರ್ವಜನಿಕರು, ಹಳ್ಳಿಯಿಂದ ಬಂದಿರತಕ್ಕಂಥ ಜನ. ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ನೇರವಾಗಿ ಖಡಕ್ ವಾರ್ನಿಂಗ್ ಕೊಡ್ತಿದ್ದೀರಿ. ತಾವು ಸಭೆಗಳಲ್ಲಿ ಅಧಿಕಾರಿಗಳಿಗೆ, ಪಿಡಿಒಗಳಿಗೆ ಮತ್ತು ತಾಲೂಕು ಅಧಿಕಾರಿಗಳಿಗೆ ಖಡಕ್ ಆಗಿ ವಾರ್ನಿಂಗ್ ಕೊಡ್ತಾ ಇದ್ದೀರಿ. ಆದ್ರೆ ಬೀದರ್ ತಹಸೀಲ್ ಕಚೇರಿಗೆ ವ್ಯವಸ್ಥೆ ನೋಡಿ ಯಾವ ರೀತಿ ಇದೆ. ಸಾರ್ವಜನಿಕರು ಬೇಸಿಗೆಯಲ್ಲಿ ಯಾವ ರೀತಿ ನೀರು ಕುಡಿಬೇಕು. ಇಲ್ಲ, DC ಮೇಡಮ್ ಇದಕ್ಕೆ ನೋಡಿ ಏನಾದ್ರೆ ತಹಸೀಲ್ದಾರ್ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಅವರು ಈ ವಿಡಿಯೋನ ಆಧರಿಸಿ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಶಿಲ್ಪಾ ಶರ್ಮಾ ಮೇಡಮ್ ಅವರು ಬೀದರ್ ತಹಸೀಲ್ದಾರ್ ಅವ್ರ ಮೇಲೆ ಕಠಿಣ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಯಾಕಂತಂದ್ರೆ ಇಂಥ ಹೊಲಸು ನೀರು ಸಾರ್ವಜನಿಕರಿಗೆ ಕುಡಿಸ್ತಕ್ಕಂಥ ವ್ಯವಸ್ಥೆ ಇಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾನು ಹೇಳಿಕೆ ಬಯಸ್ತೀನಿ. ಇಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಂದ ಬರ್ತಕ್ಕಂಥ ಸಾರ್ವಜನಿಕರು, ರೈತರು, ಇಲ್ಲಿ ಅಧಿಕಾರಿಗಳೇನು ಬಿಸ್ಲೇರಿ ನೀರು ಖರೀದಿ ಮಾಡಿ ಕುಡಿಬಹುದು ಅವ್ರಿಗೆ, ಯಾಕಂತಂದ್ರೆ ಸಂಬಳ ಇದೆ, ಸರ್ಕಾರ ಕೊಡ್ತಾ ಇದೆ. ಆದ್ರೆ ಸಾರ್ವಜನಿಕ ರೈತರು, ಇಲ್ಲಿ ಬರ್ತಕ್ಕಂಥ ರೈತರು ಇಂಥ ಹೊಲಸು ನೀರು ಕೊಂಡು ಆರೋಗ್ಯ ಕೆಡಿಸ್ಕೊಳ್ತಕ್ಕಂಥ ಕೆಲಸ ಇಲ್ಲಿ ನಡೀತಾ ಇದೆ ಅಂತ ಹೇಳಿ ಹೇಳಿಕೆ. ಅಂದ್ರೆ ಕಷ್ಟಪಟ್ಟು ದುಡಿತಕ್ಕಂಥ ರೈತರಿಗೆ ಇಂಥ ನೀರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಮ್ಮ ತಹಸೀಲ್ದಾರ್ ಅವರು. ಫಿನಿಶಾ